ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಆಸೆ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಒಂದು ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ. ಲೈಕು ಶೇರು ಮಾಡಿ ಅಂತ ಕೇಳ್ಕೊತ ಇವತ್ತಿನ ಸಂಚಿಕೆಯಲ್ಲಿ ಮೀನಾ ಅವರ ಅತ್ತೆಗೆ ಬೇರೆ ಯಾರೋ ಹೇಳಿರ್ತಾರೆ ಅಂತಂದರೆ ಮೀನಾ ಆಪೋಸಿಟ್ ಅವ್ರು ಕೆಲಸ ಮಾಡೋ ಅಂಥವ್ರು ಮೀನಾಗೆ ದೊಡ್ಡ ಆರ್ಡ್ರ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅವ್ರ ಅತ್ತೆಗೆ ಏನು ಹೇಳ್ತಾರೆ, ಕೊಬ್ಬು ಜಾಸ್ತಿ ಇದೆ, ಕೊಬ್ಬು ಕರಗಿಸ್ತೀನಿ ಅಂತ ಹೇಳಿದ್ದಾಳೆ ಮೀನಾ ಅಂತ ಅಂದ್ಬಿಟ್ಟು ಏನೇನೋ ಕೆಟ್ಟದಾಗೆಲ್ಲ ಹೇಳಿರ್ತಾರೆ. ಇದನ್ನೆಲ್ಲ ತಲೆಗೆ ತುಂಬ್ಕೊಂಬಂದು ಮೊದಲೇ ಅವ್ರ ಅತ್ತೆ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡೋ ಅಂಥದ್ದು. ಸೊ ಅಂಥದ್ರಲ್ಲಿ ಮೀನಾ ಮನೇಲಿರಬೇಕಾದ್ರೆ ಬಂದು ಅವ್ರ ಅತ್ತೆ ಅವರ ಮಾವಂಗೆ ಟೀ ಕೊಡ್ತಾ ಇರ್ತಾಳೆ. ಮೀನಾ ಅವ್ರ ಅತ್ತೆ ಬಂದ್ಬಿಟ್ಟು ಫುಲ್ಲು ಗಲಾಟೆ ಮಾಡ್ತಾರೆ. ನನ್ನ ಕೊಬ್ಬು ನೀನು ಇಳಿಸ್ತೀಯಾ, ಹಂಗೆ ಹಿಂಗೆ ಅದು ಇದು ಅಂತ ಅಂದ್ಬಿಟ್ಟು ಏನಾಯಿತು ಅಂತ ಎಷ್ಟು ಕೇಳಿದ್ರು ಹೇಳೋದಿಲ್ಲ. ಇನ್ನು ಅವ್ರ ಮಾವ ಯಾಕೆ ಈ ಥರ ಆಡ್ತಾ ಇದೆಯಾ, ಏನಾಯಿತು, ಮೀನಾ ಆ ಥರ ಯಾರ ಕೈಲೂ ಹೇಳೋ ಅಂಥವಳಲ್ಲ, ಅವಳು ಎಷ್ಟು ಒಳ್ಳೆ ಹುಡುಗಿ, ನಿನಗೆ ಗೊತ್ತಿದೆ ಅಲ್ವಾ, ಆದರೂ ಯಾಕೆ ಈ ಥರ ಮಾತಾಡ್ತಾ ಇದೆಯಾ ಅಂದ್ಬಿಟ್ಟು ಅವ್ರ ಮಾವ ಹೇಳ್ತಾರೆ. ಯಾರ ಮಾತು ಕೇಳೋದಿಲ್ಲ ಮೀನಾ ಅವರತ್ತೆ. ಹಾಗೆ ಅವರ ವಾರ್ಗಿತ್ತಿರು ಕೂಡ ಬರ್ತಾರೆ. ಬಂದ್ಬಿಟ್ಟು ಅಲ್ಲಿ ಶ್ರುತಿ ಆಗಿರ್ಬೋದು, ಇನ್ನೊಬ್ಬರು ಆಗಿರ್ಬೋದು. ಶ್ರುತಿ ಯಾವಾಗಲೂ ಮೀನಾ ಕಡೆಗೆ ಸಪೋರ್ಟ್ ಮಾಡೋದು. ಇನ್ನೊಬ್ಬರು ಉಂಗುರು ಕೂದಲವಳು ಏನು ಮಾಡ್ತಾಳೆ ಅಂತ ಅಂದರೆ ಅವಳು ಕೂಡ ಮೀನಾ ಕಂಡ್ರೆ ಆಗೋದಿಲ್ಲ. ಹಂಗಾಗ್ಬಿಟ್ಟು ಅವಳು ಮೀನಾ ಹೊಟ್ಟೆಪಾಡಿಗೆ ಕೆಲಸ ಮಾಡ್ತಾ ಇರೋದು, ಯಾರ ಹತ್ರ ಏನು ಹೇಳಿದ್ರು ಇರೋದೇ ಹೇಳಿರ್ಬೋದು ಅನ್ನೋ ಥರ ಮಾತಾಡ್ತಾ ಇರ್ತಾರೆ. ಇನ್ನು ಮೀನಾ ಗಂಡ ಮನೆಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣ ಅವನ ಫ್ರೆಂಡ್ ಫೋನ್ ಮಾಡಿಬಿಟ್ಟು ಹೇಳ್ತಾನೆ, ನಿನ್ನ ಫ್ರೆಂಡು, ನಿನ್ನ ಕ್ಲೋಸ್ ಫ್ರೆಂಡು ನನ್ನ ಕಾರ್ನ ಸೀಸ್ ಮಾಡಿಬಿಟ್ರು, ಅಂದರೆ ಪೊಲೀಸ್ನವ್ರು ಅಡ್ಡ ಹಾಕ್ಕೊಂಡ್ರು ಅಂದ್ಬಿಟ್ಟು. ಯಾರೋ ಅಂತ ಕೇಳಿದಾಗ ಪೊಲೀಸ್ ಅಂತ ಹೇಳಿದಾಗ, ಹೌದು ಅವ್ನು ನಿನಗೂ ಬಿಡಲಿಲ್ವಾ, ಅವ್ನು ಕೊಬ್ಬು ಬೀಳಿಸ್ತೀನಿ ನನಗೆ ಗೊತ್ತೈತೆ ಅಂದ್ಬಿಟ್ಟು ಅವ್ನು ಫೋನಲ್ಲಿ ಮಾತಾಡ್ತಾ ಇರೋದನ್ನ ಅವ್ರ ಅತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇಬ್ಬರೂ ಸೇರ್ಕೊಂಡು ನನ್ನ ಕೊಬ್ಬು ಇಳಿಸ್ದೇ ಏನು ಮಾಡ್ತೀರಾ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಮತ್ತೆ ಮೀನಾ ಗಂಡ ಮೇಲೆ ಕೂಗಾಡ್ತಾರೆ ಅವ್ರ ಅತ್ತೆ. ಪಾಪ ಮೀನಾ ಇನ್ನೋಸೆಂಟ್, ಅವಳು ಸುಮ್ಮನೆ ಕೇಳಿಸ್ಕೊತಾ ಇರ್ತಾಳೆ. ಏನಾದ್ರೂ ಅವ್ರು ಎಷ್ಟೇ ಮಾತಾಡಿದ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅವಳು ಅವ್ರ ಬಗ್ಗೆ ಇದೇ ಮಾಡೋದಿಲ್ಲ. ಅವಳು ಸುಮ್ಮನೆ ಕೇಳಿಸ್ಕೊತಾ ಇರ್ತಾಳೆ. ಏನಾಯಿತು ಅಂತ ಅವ್ರ ಮಾವ ಅಂದರೆ ಅವಳ ಗಂಡ ಕೇಳಿದಾಗ ಅದು ಆಮೇಲೆ ಹೇಳ್ತೀನಿ ಅಂತಾಳೆ. ಇದನ್ನೆಲ್ಲ ನೋಡಿದಂತಹ ಮೀನಾ ಆ ಗಂಡನ ಕೈಲಿ ಹೇಳ್ತಾನೆ, ಈ ಥರ ಹಿಂಗೆ ಯಾರೋ ಅತ್ತೆಗೆ ಈ ಥರ ಚುಚ್ಚಾಕ್ಬಿಟ್ಟಿದ್ದಾರೆ, ಏನು ಮಾಡೋದು ಅದಕ್ಕೆ, ಎಲ್ಲ ನೀನು ಬೆಳೀತಾ ಇದೆಯಾ ಕಣೆ, ನೀನು ಬೆಳೆಯೋದು ನೋಡಿ ಈ ಥರ ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ಇನ್ನು ಹಾಸ್ಪಿಟ್ಲು ಕಡೆಗೆ ಬಂತು ಅಂದರೆ ಮೀನಾ ತಂಗಿ ಕನಕ ಒಬ್ಬರನ್ನ ನೋಡ್ಕೊತಾ ಇರ್ತಾಳೆ. ಅವ್ರಿಗೆ ಮೆಡಿಸನ್ ಆಗಿರ್ಬೋದು, ಊಟ ಕೊಡೋದಾಗಿರ್ಬೋದು ತುಂಬ ಪ್ರೀತಿಯಿಂದ ನೋಡ್ಕೊತಾ ಇರ್ತಾಳೆ. ಇದನ್ನೆಲ್ಲ ನೋಡಿದಂತಹ ಅವರ ಮಗ ಆಗಿರ್ಬೋದು ಮತ್ತು ಯಮ್ಮ ಆಗಿರ್ಬೋದು, ಅವರು ತುಂಬಾ ಒಳ್ಳೆ ಹುಡುಗಿ ಕನಕ ಅಂತ ಅಂದ್ಬಿಟ್ಟು ತುಂಬ ಗೌರವದಿಂದ ಪ್ರೀತಿಯಿಂದ ಮಾತಾಡಿಸ್ತಾ ಇರ್ತಾರೆ. ಅವಳನ್ನ ನೀನು ಎಷ್ಟು ಒಳ್ಳೆ ಹುಡುಗಿ, ನೀನು ಒಳ್ಳೆ ಸಂಸ್ಕಾರ ಇದೆ, ಹಂಗೆ ಹಿಂಗೆ ಅಂದ್ಬಿಟ್ಟು ಮಾತಾಡ್ತಾನೆ. ಆ ಟೈಮಿಗೆ ಕರೆಕ್ಟಾಗಿ ಕನಕಂಗೆ ಮೀನಾ ಕಾಲ್ ಮಾಡ್ತಾನೆ. ಕನಕ ನನಗೆ ಒಂದು ತುಂಬ ದೊಡ್ಡ ಆರ್ಡ್ರ್ ಒಪ್ಕೊಂಡಿದ್ದೀನಿ, ಅದಕ್ಕೆ ನೀನು ಸಹಾಯ ಮಾಡಬೇಕು ಅಂತ ಕೇಳಿದಾಗ, ಖಂಡಿತ ಮಾಡ್ತೀನಿ ಅಕ್ಕ, ಯಾವಾಗ ಎಲ್ಲಿಗೆ ಬರಬೇಕು ಹೇಳಂದಾಗ, ಅದನ್ನು ನಾನು ನಿನ್ಗೆ ಆಮೇಲೆ ಕಳಿಸ್ತೀನಿ, ನಾಳೆ ನಿಂಗೆ ಹಾಸ್ಪಿಟ್ಲ್ ಇದೆ ಅಲ್ವಾ ಅಂತಕ್ಕೆ, ಪರವಾಗಿಲ್ಲ ನಾನು ಅದು ಹೆಂಗೋ ಹೇಳ್ಕೊಂಡು ಮ್ಯಾನೇಜ್ ಮಾಡ್ತೀನಿ, ಪರವಾಗಿಲ್ಲ ಬರ್ತೀನಿ ಬಿಡು ಅಂತ. ಮತ್ತು ನೀನು ನೋಡ್ಕೊತಿದ್ದೆ ಅಂತ ಹೇಳ್ದಲ್ಲ, ಅವ್ರು ಇವಾಗ ಹೆಂಗಿದ್ದಾರೆ, ಅವ್ರ ಆರೋಗ್ಯ ಹೇಗಿದೆ ಅಂತ ಕೇಳಿದಾಗ ಅವಳೇನು ಮಾಡ್ತಾಳೆ, ಫೋನ್ ಕೊಟ್ಬಿಟ್ಟು ಅಮ್ಮ ಮಾತಾಡಿ, ನಮ್ಮ ಅಕ್ಕ ನಿಮ್ಮ ಜೊತೆ ಮಾತಾಡಬೇಕಂತೆ, ಆರೋಗ್ಯ ಹೇಗಿದೆ ಅಂತ ಕೇಳ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಮಾತಾಡಿಸ್ತಾರೆ. ಅವ್ರ ಅಕ್ಕ ಅವಳ ಬಗ್ಗೆ ಒಳ್ಳೆ ಮಾತು ಹೇಳಿರೋದು ಕೇಳಿಸ್ಕೊಂಡು ಅವ್ರ ಅಕ್ಕಂಗೆ ತುಂಬಾ ಖುಷಿ ಆಗುತ್ತೆ. ಇನ್ನು ಫೋನ್ ಇಸ್ಕೊಂಡು ಊಟದ ಕೊಟ್ಬಿಟ್ಟು, ನಾಳೆ ನಾನು ಬರೋದಿಲ್ಲ, ಡಿಸ್ಚಾರ್ಜ್ ಆದಾಗ ಹುಷಾರು, ಮನೆಗೆ ಹೋಗಿ ಟ್ಯಾಬ್ಲೆಟ್ಸ್ ಎಲ್ಲ ಕರೆಕ್ಟಾಗಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಕನಕ ಅವ್ರಿಗೆ ಹೇಳಿದಾಗ ಅವಳು ನೋಡ್ಕೊಳ್ಳೋದು, ಅವಳು ಪ್ರೀತಿಯಿಂದ ಮಾತಾಡೋದೆಲ್ಲ ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇನ್ನು ಅವನಿಗೂ ಕೂಡ, ಅವ್ರ ಮಗನಿಗೂ ಕೂಡ ಸ್ವಲ್ಪ ಕನಕ ಮೇಲೆ ಮನಸ್ಸಾಗ್ತಾ ಇರುತ್ತೆ. ಅವಳು ಅಲ್ಲಿಂದ ಹೊರಡೋ ಅಂಥ ಟೈಮಿಗೆ ಕರೆಕ್ಟಾಗಿ ದುಡ್ಡು ಕೊಡೋಕೆ ಹೋದಾಗ, ಇದೇನು ಮಾಡ್ತಾಯಿದ್ದೀರಾ, ಅಷ್ಟು ಪ್ರೀತಿಯಿಂದ ಮನೆಗೆ ಬಾ, ಚೆನ್ನಾಗಿ ಹಂಗೆ ಅಂತೆಲ್ಲ ಮಾತಾಡಿಸ್ಬಿಟ್ಟು ಈ ಥರ ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಅವಳು. ಸೊ ಇನ್ನು ಮೀನಾ ಫ್ರೆಂಡ್ಸ್ ಎಲ್ಲ ಹೂವು ತೊಗೊಂಬರೋಕ್ಕೆ ಹೋಗ್ತಾ ಇರ್ತಾರೆ. ಮೀನಾ ಅವರಿಗೆ ಹೇಳಿರ್ತಾಳೆ, ಹೂವು ಎಲ್ಲ ತೊಗೊಂಡು ನಮ್ಮ ಮನೆಯವ್ರು ಬರ್ತಾರೆ, ಕಾರಿಗೆ ಮೂಟೆ ಕಟ್ಬಿಟ್ಟು ಹಾಕ್ಕೊಟ್ಬಿಡಿ ಅಂತ ಅಂದ್ಬಿಟ್ಟು. ಸೊ ಅಷ್ಟರಲ್ಲಿ ಸರಿ ಆಯಿತು, ನೀನು ಬರೋದಿಲ್ವಾ, ನೀನು ಎಷ್ಟೊತ್ತಿಗೆ ಬಂತೆ, ಇಲ್ಲ ಸ್ವಲ್ಪ ಕೆಲಸ ಇದೆ, ಅಡುಗೆ ಇದೆ, ಮುಗಿಸ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಗಂಡ ಮನೆ ರೂಮ್ ಹತ್ರ ಮೀನಾ ಹತ್ರ ಬಂದಾಗ ಅವನು ಹೇಳ್ತಾನೆ, ಇನ್ನೂ ಏನು ಮಾಡ್ತಾ ಇದೆಯಾ, ಹೊರಡು ಅಂದಕ್ಕೆ, ಇಲ್ಲರಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಬಿಟ್ಟು ಮಧ್ಯಾಹ್ನದ ಅಡುಗೆ ಕೂಡ ಮಾಡಿಲ್ಲ, ಅದನ್ನು ಮಾಡಿಬಿಟ್ಟು ಬರ್ತೀನಿ, ನೀವು ಹೋಗಿರಿ, ಹೋಗ್ತಾ ಮಂಜನ್ನು
ಕರ್ಕೊಂಡೋಗಿ ಅಲ್ಲಿ ಹೂವು ರೆಡಿಯಾಗಿರುತ್ತೆ ತಗೊಂಡೋಗ್ಬಿಟ್ಟು ಮಂಟಪಕ್ಕೆ ಹಾಕ್ಬಿಟ್ಟು ಆಮೇಲೆ ನೀವು ಕೆಲ್ಸಕ್ಕೆ ಹೋಗ್ರಿ ಅಂತ ಹೇಳ್ತಾಳೆ. ಸೊ ಅವನೇನು ಮಾಡ್ತಾನೆ, ಇವತ್ತು ನೀನೇ ಮಾಡಬೇಕಾ, ಪರವಾಗಿಲ್ಲ ಬಾ ಅಂದಾಗಿಲ್ಲ, ನನ್ನ ಕೆಲಸ ಯಾರು ಮಾಡ್ತಾರೆ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ, ಇವತ್ತು ನಿನ್ನ ಜೊತೆಗೆ ಇರ್ತೀನಿ ನಾನು, ನನ್ನ ಹೆಂಡತಿ ದೊಡ್ಡ ಆರ್ಡ್ರ್ ಒಪ್ಕೊಂಡವಳೆ, ಅವಳಿಗೆ ಸಹಾಯ ಮಾಡೋದೇ ನನ್ನ ಕೆಲಸ ಅಂತ ಅಂದ್ಬಿಟ್ಟು ಅವ್ನು ಹೇಳಿದಾಗ, ಪರವಾಗಿಲ್ಲ ನನ್ನ ಫ್ರೆಂಡ್ಸ್ ಇರ್ತಾರೆ ನಾನು ಮಾಡ್ಕೊತೀನಿ ಅಂತ ಅವ್ನು ಹೇಳ್ತಾನೆ. ಅವನಿಗೆ ಪ್ರೀತಿ ಜಾಸ್ತಿ ಆಗಿಬಿಟ್ಟು ಒಂದು ಮುತ್ತು ಕೊಟ್ಬಿಡ್ತಾನೆ, ಇಲ್ಲ ಇವತ್ತು ನಾನು ನಿನ್ನ ಜೊತೆನೇ ಇರ್ತೀನಿ ಅಂದ್ಬಿಟ್ಟು ಅವಳಿಗೂ ಖುಷಿ ಆಗುತ್ತೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಇದು ನಡೆದಂತಂತೂ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.